ಇವತ್ತು ಅತಿ ತೂಕ ತುಂಬಾ ಜನರನ್ನ ಕಾಡ್ತಾ ಇದೆ. ಸೊ ಈ ಡಯಟ್ ಆ ಡಯಟ್ ಕನ್ಫ್ಯೂಷನ್. ಈ ಒಂದು ಬೊಜ್ಜು ಅನೇಕ ಇತರ ತೊಂದರೆಗಳನ್ನು ಉಂಟು ಮಾಡುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರಸಿ. ಆತ್ಮೀಯ ವೀಕ್ಷಕರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ಇವತ್ತು ಅತಿ ತೂಕ ತುಂಬಾ ಜನರನ್ನ ಕಾಡ್ತಾ ಇದೆ. ಇದೊಂದು ದೊಡ್ಡ ಚಾಲೆಂಜ್ ಆಗಿದೆ. ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ, ಅವಳು ಇಷ್ಟು ಕಡಿಮೆ ಆದಂತೆ, ಇವನು ಇಷ್ಟು ಕಡಿಮೆ ಆದಂತೆ ಅಂತ. ಸೊ ಈ ಡಯಟ್ ಆ ಡಯಟ್ ಕನ್ಫ್ಯೂಷನ್. ಈ ಒಂದು ಬೊಜ್ಜು ಅನೇಕ ಇತರ ತೊಂದರೆಗಳನ್ನು ಉಂಟು ಮಾಡುತ್ತೆ. ಎಸ್ಪೆಷಲಿ ಹೊಟ್ಟೆಯ ಸುತ್ತಲಿನ ಬೊಜ್ಜು. ಭಾರತದ ನಕಾಶೆಯಲ್ಲಿ ಮಧ್ಯಪ್ರದೇಶ ದೊಡ್ಡದಾಗಿದೆ. ನಮ್ಮ ದೇಹದಲ್ಲಿ ಭಾರತೀಯರಲ್ಲೂ ಕೂಡ ಈ ಮಧ್ಯಪ್ರದೇಶ ದೊಡ್ಡದಾಗಿ ಬರ್ತಾ ಇದೆ. ಈ ಹೊಟ್ಟೆ ವಿಸರಲ್ ಫ್ಯಾಟಿ ಲಿವರು ಡಯಾಬಿಟಿಸ್ಗೆ ಕಾರಣ, BP ಗೆ ಕಾರಣ, PCOD ಕಾರಣ, ಹಾರ್ಟಿನ ಸಮಸ್ಯೆ ಕಾರಣ, ಯಾವುದಕ್ಕೂ ಕೂಡ ಇದು ಕಾರಣ ಆಗ್ಬೋದು. ಕ್ಯಾನ್ಸರಿಗೂ ಕೂಡ ಕಾರಣ ಆಗ್ಬೋದು. ಸೊ ಹಾಗಾಗಿ ವಿಸರಲ್ ಫ್ಯಾಟ್, ಹೊಟ್ಟೆಯ ಭಾಗದ ಕೊಬ್ಬನ ಕರಗಿಸ್ಕೊಳ್ಳೋದು ಬಹಳ ಮುಖ್ಯ. ಇದೊಂದು ಇನ್ಫ್ಲಮೇಷನ್. ಕೈ ಹಿಂಗೆ ತೊಗೊಂಡೋದ್ರೆ ಸೊಯ್ ಅಂತ ಹೈವೇ ಮೇಲೆ ಹೋದಂಗೆ ಹೋಗ್ಬೇಕಂತ, ಇಲ್ಲಿ ಬಂದು ಬೌ ಅಂತ ಹಂಪ್ ಅಂದ್ಬಿಟ್ರೆ ನಿಮಗೆ ಸಮಸ್ಯೆ ಇದೆ ಅಂತ ಅರ್ಥ. ಯಾವ ಸ್ಕ್ಯಾನಿಂಗು ಬೇಡ, ಯಾವುದು ಬೇಡ. ನಿಮಗೆ ಹೃದಯದ ಸಮಸ್ಯೆ ಬರ್ಬೋದು, BP ಬರ್ಬೋದು, ಡಯಾಬಿಟಿಸ್ ಬರ್ಬೋದು, ಹರ್ನಿಯಾ ಆಗ್ಬೋದು, ಮಂಡಿ ನೋವು ಬರ್ಬೋದು, ಹೀಗೆ ಹಲವಾರು ಕಾಯಿಲೆಗಳು ಬರ್ಬೋದು. ಭವಿಷ್ಯ ಹೇಳ್ಬೋದು. ನೋಡಿ, ಹೊಟ್ಟೆ ಜಾಸ್ತಿ ಬಂತು ಆದರೆ ಸಮಸ್ಯೆಗಳ ಮೂಲ ಅಲ್ಲಿದೆ. ಸೊ ಹಾಗಾಗಿ ಬೊಜ್ಜನ್ನು ಕರೆಸ್ಕೊಳ್ಬೇಕು. ಇಡೀ ದೇಹದ ತೂಕವನ್ನು ಕರೆಸ್ಕೊಳ್ಳೋದು ಇಂಪಾರ್ಟೆಂಟು, ಬೊಜ್ಜನ್ನು ಕರೆಸ್ಕೊಳ್ಳೋದು ಕೂಡ ಇಂಪಾರ್ಟೆಂಟು. ಈಗ ನಮಗೆ ವಯಸ್ಸಾಗ್ತಾ ಹೋಗುತ್ತೆ. ವಯಸ್ಸಾಗ್ತಾ ಹೋದಾಗೆ ನಮ್ಮ ಹೃದಯದ ಶಕ್ತಿ ಕ್ಷೀಣಿಸ್ತಾ ಹೋಗುತ್ತೆ. ಯಾಕಂದ್ರೆ ಕೆಲಸ ಮಾಡಿ 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 ಅದಕ್ಕೂ ಸುಸ್ತಾಗುತ್ತೆ. ನಾವು ವಯಸ್ಸಾಗ್ತಾ ಹೋದಾಗೆ ನಾವು ಫಿಟ್ ಆಗ್ತಾ ಬರ್ಬೇಕು, ಅಂದ್ರೆ ವೇಟ್ ಕಡಿಮೆ ಮಾಡ್ಕೋಬೇಕು. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಗೆ ವಯಸ್ಸಾಗ್ತಾ ಹೋದಾಗ ದಪ್ಪ ಆಗ್ತಾ ಹೋಗ್ತೀವಿ. ಸೊ ಇದ್ದಿದ್ದು ಒಂದೇ ಹೃದಯ, ಅದರದ್ದು ಆಲ್ರೆಡಿ ಅದು ಕ್ಷೀಣಿಸ್ತಾ ಇದೆ. 1 ಎಕರೆ ತೋಟ ಇದೆ. 1 ಎಕರೆ ತೋಟಕ್ಕೆ ನಾನು 1 HP ಪಂಪ್ ಸೆಟ್ ಅನ್ನು ಹಾಕಿದ್ದೇನೆ. ಆ 1 ಎಕರೆ ತೋಟಕ್ಕೆ 1 HP ಪಂಪ್ ಸೆಟ್ ಕರೆಕ್ಟಾಗಿ ನೀರು ಸಪ್ಲೈ ಮಾಡ್ತಾ ಇದೆ. ನಾನು 2 ಎಕರೆ ತೋಟ ರೆಡಿ ಮಾಡಿದೆ. ಆಗ ಅದೇ 1 HP ಪಂಪ್ ಸೆಟ್ಗೆ ನಾನು ಪ್ರೆಷರ್ ಹಾಕಿದ್ರೆ ಅದು ಸುಟ್ಟೋಗುತ್ತೆ. ಅದಕ್ಕೆ ನಾನು 2 HP ಪಂಪ್ ಸೆಟ್ ಅನ್ನು ಹಾಕಬೇಕು. ಹಾಗೆ ನಾವು 50 kg ಇದ್ದವರು 80 kg ಆದಾಗ 2 ಹಾರ್ಟನ್ನು ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ನಾವು ತೂಕವನ್ನ ನಮ್ಮ ಎತ್ತರಕ್ಕೆ ಅನುಗುಣವಾಗಿ ಇಟ್ಟುಕೊಳ್ಳೋದು ಬಹಳ ಮುಖ್ಯ. ನಮ್ಮ ಜೊತೆಗೆ ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ ಅಲ್ಲಿ ಓಝೋನ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಮೈಸೂರು ನ್ಯಾಚುರೋಪತಿ ಕಾಲೇಜಲ್ಲಿ 5.5 ವರ್ಷಗಳ ಕಾಲದ BNYS ಪದವಿಯನ್ನು ಪಡೆದಿರುವಂತಹ ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಮ್ಮ ಇವತ್ತು ಸಮಾಜದಲ್ಲಿ ಕಾಡ್ತಾ ಇರುವಂತಹ ಅತಿ ದೊಡ್ಡ ಸಮಸ್ಯೆ, ಭಾರತೀಯರಲ್ಲಿ ಕಾಡ್ತಾ ಇರುವಂತಹ ಅತಿ ದೊಡ್ಡ ಸಮಸ್ಯೆ ಈ ಒಂದು ಬೊಜ್ಜು, ಹೊಟ್ಟೆಯ ಬೊಜ್ಜು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಡಾಕ್ಟರ್ ಹೇಳಿದ ಹಾಗೆ ಅವರೊಂದು ಎಕ್ಸಾಂಪಲ್ ಹೇಳಿದ್ರಲ್ಲ, ಅದರಿಂದನೇ ನಿಮಗೆ ಗೊತ್ತಾಗತ್ತೆ ಒಬೇಸಿಟಿ ಬಂತು ಅಂತಂದ್ರೆ, ಅಥವಾ ನಾವು ಅದನ್ನ ರಿವರ್ಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಮ್ಮ ದೇಹಕ್ಕೆ ಎಷ್ಟು ಕಷ್ಟ ಇದೆ ಅಂತ. ಸೊ ಈ ಒಬೇಸಿಟಿ ಅಂತಂದ್ರೆ ಏನು? ಮೊದಲನೇದಾಗಿ, ಸೊ ಒಬೇಸಿಟಿ ಅಂತಂದ್ರೆ ನಮ್ಮಲ್ಲಿ ಫ್ಯಾಟ್ ಸ್ಟೋರೇಜ್ ತುಂಬಾ ದಿವಸದಿಂದ ಇದೆ, ಅದು ಪ್ರಾಪರ್ ಆಗಿ ಯುಟಿಲೈಸ್ ಆಗಿಲ್ಲ ಅಂತ ಬೇಸಿಕ್ ಆಗಿ ನಾವು ಹೇಳುವಂಥದ್ದು. ಹಾಗಾದ್ರೆ ಈ ಒಬೇಸಿಟಿ ಅನ್ನುವಂಥದ್ದು ನಾವು ಹೆಂಗೆ ನಾವು ಕಂಡುಹಿಡ್ಕೊಳ್ಬಹುದು? ಲೈಕ್ ಅದು ನಮಗೆ ಹಾರ್ಮ್ ಆಗ್ತಿದೆ ಅಥವಾ ಒಬೇಸಿಟಿ ಇದಾರೆ ಪರ್ಸನ್ಸ್ ಅಂತ. ಒಂದು BMI ಅಂತ ಹೇಳ್ತೀವಿ. ಸೊ BMI ಅಂತಂದ್ರೆ ನಮ್ಮ KG, ನಾವು ಎಷ್ಟು ವೇಟ್ ಇದ್ದೀವಿ ಅದನ್ನ ನಮ್ಮ ಹೈಟ್ ಇಂದ ಡಿವೈಡ್ ಮಾಡುವಂಥದ್ದು, ಲೈಕ್ kg/m² ಅಂತ ಹೇಳ್ತೀವಿ. ಸೊ ಈಗ ನನ್ನ BMI ಬಂದು 18 ಇಂದ 24.9 ವರೆಗೂ ಇತ್ತು ಅಂತಂದ್ರೆ ಅದು ನಾರ್ಮಲ್ BMI. ಸೊ ನಾರ್ಮಲ್ ವ್ಯಕ್ತಿಗೆ ಅಂದ್ರೆ ಒಬ್ಬ ವ್ಯಕ್ತಿಗೆ ನಾವು ನಾರ್ಮಲ್ ಆಗಿ ಆ BMI ಇರಬೇಕು ಅನ್ನೋದನ್ನ ನಾವು ಹೇಳ್ತೇವೆ. ಈಗ ಅವ್ರು 25ರಿಂದ ಮೇಲೆ ಇತ್ತು ಅಂತಂದ್ರೆ ಅವರನ್ನ ಓವರ್ ವೇಟ್ ಅಂತ ಪರಿಗಣಿಸ್ತೀವಿ. ಹಾಗೆ ಅವ್ರು 30ಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಅವ್ರನ್ನ ನಾವು ಒಬೇಸಿಟಿ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ಕ್ಲಾಸ್ 1, ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂತ ಒಂದು ಕ್ಯಾಟಗರಿ ಇದೆ. ಹಾಗೆ ಇನ್ನೊಂದೇನು ಅಂತಂದ್ರೆ, ಕೆಲವೊಬ್ರು ಹೇಳ್ತಾರೆ ನಮ್ದು ಬೋನ್ ವೇಟ್ ಜಾಸ್ತಿ ಇರುತ್ತೆ, BMI ಅಲ್ಲಿ ಅಷ್ಟು ಕರೆಕ್ಟ್ ಆಗಿ ಬರಲ್ಲ ಅಂತ. ಅದನ್ನ ನಾವು ಏನ್ ಮಾಡ್ಬೋದು ಅಂದ್ರೆ, ನಮ್ಮ ಹೊಟ್ಟೆಯ ಸುತ್ತಳತೆ ಏನಿದೆ ಅದು ಮತ್ತೆ ನಮ್ಮ ಹೈಟ್ಗೆ ಪರ್ಪೆಂಡಿಕ್ಯುಲರ್ ಇದೆಯಾ ಅನ್ನೋದನ್ನ ನಾವು ನೋಡ್ಬೋದು.
ಸೊ ಅದರಲ್ಲೂ ಕೂಡ ವ್ಯಾಲ್ಯೂಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಬಂತು ಅಂತಂದ್ರೆ ಆಗ್ಲೂ ಕೂಡ ನೀವು ಒಬೇಸ್ ಇದೀರಾ ಅನ್ನೋದೊಂದು ಅರ್ಥ. ಇನ್ನ ಒಂದು ಸಿಂಪಲ್ ಒಂದು ಟೆಕ್ನಿಕ್ ಅಥವಾ ಪ್ಯಾರಾಮೀಟರ್ ಏನು ಅಂತಂದ್ರೆ, ಈಗ ನನ್ನ ಒಂದು ತೂಕ ಬಂದು ಅಥವಾ ನನ್ನ ಒಂದು ಹೈಟ್ ಬಂದು 165 ಸೆಂಟಿಮೀಟರ್ ಇರುತ್ತೆ. ಸೊ ಈ 165 ಸೆಂಟಿಮೀಟರ್ ಇಂದ ನಾವು 100 ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡಿದಾಗ ನನ್ನ ತೂಕ ಬಂದು, ನನ್ನ ಒಂದು ಹೈಟ್ ಈಗ 65 ಆಯ್ತು. ನನ್ನ ತೂಕ ಎಷ್ಟಿರ್ಬೇಕು ಅಂತಂದ್ರೆ ಈ 65ರಿಂದ +4 ಅಥವಾ -4 ಇಷ್ಟಿರ್ಬೇಕು. ಅಂದ್ರೆ ನನ್ನ ತೂಕ ಬಂದು 60ರಿಂದ 69ರವರೆಗೆ ಇರಬೇಕು. ಸೊ ಈ ಒಂದು ಸಿಂಪಲ್ ಪ್ಯಾರಾಮೀಟರ್ನ ಇಟ್ಕೊಂಡು ನಾವು ನಿಜವಾಗ್ಲೂ ಲೈಕ್ ಐಡಿಯಲ್ ವೇಟ್ ಇದೀವ ಅನ್ನೋದನ್ನ ನೋಡ್ಬೇಕು. ಹಾಗೆ ಸುಮಾರಷ್ಟು ಜನ ಹೇಳ್ತಾರೆ, ಡಾಕ್ಟ್ರೆ ನಾನು ಕಡಿಮೆ ತಿಂತೀನಿ, ನಾನು ತಿನ್ನೋದೇ ಇಲ್ಲ, ಹಾಗಿದ್ರೂ ಸಹ ನನ್ನ ವೇಟ್ ಜಾಸ್ತಿ ಇದೆ. ಕೆಲವೊಬ್ರು ಜಾಸ್ತಿ ತಿಂತಾರೆ, ಅವ್ರ ವೇಟೇ ಜಾಸ್ತಿ ಆಗಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಆದ್ರೆ ಇಲ್ಲಿ ನಾವೇನ್ ನೋಡ್ಬೇಕು ಅಂತಂದ್ರೆ, ನಾವು ತೂಕ ಹೆಚ್ಚಾಗುವಂಥದ್ದು ಬರೀ ನಮ್ಮ ಆಹಾರದಿಂದ ಮಾತ್ರ ಇಲ್ಲ, ಅದಕ್ಕೆ ಬಹಳಷ್ಟು ಫ್ಯಾಕ್ಟರ್ಸ್ ಇದೆ. ಸೊ ನೀವು ಒಬೇಸಿಟಿ ಅಥವಾ ನಿಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ಆ ಕಾರಣ ಯಾವುದು ಅನ್ನೋದನ್ನ ನೀವು ಫಸ್ಟ್ ಪತ್ತೆ ಹಚ್ಚಬೇಕು. ಕಾರಣ ಒಂದಾಗಿ ನಾವು ಕೊಡುವಂತಹ ಪರಿಹಾರ ಇನ್ನೊಂದಾಯ್ತು ಅಂತಂದ್ರೆ ಅಲ್ಲಿ ಯಾವುದೂ ಯೂಸ್ ಇಲ್ಲ. ಸೊ ನಮ್ಮ ಕಾರಣ ಅಂದ್ರೆ ನಮ್ಮ ತೂಕ ಹೆಚ್ಚಾಗ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ನೋಡ್ಬೇಕು. ಅದರಲ್ಲಿ ನೋಡ್ತಾ ಬಂದ್ರೆ ಬಹಳಷ್ಟು ರೀತಿಯ ಕಾರಣಗಳಿದೆ. ಮೊದಲನೇದಾಗಿ ಎನರ್ಜಿ ಇಂಬ್ಯಾಲೆನ್ಸ್, ಅಂದ್ರೆ ನಾವು ತಗೊಳ್ಳುವಂತಹ ಕ್ಯಾಲರಿ ಇಂಟೇಕು ಕ್ಯಾಲರಿ ಎಕ್ಸ್ಪೆಂಡಿಚರ್ಗೆ ಈಕ್ವಲ್ ಆಗಿಲ್ಲ. ಸೊ ಕ್ಯಾಲರಿ ಇಂಟೇಕ್ ಇಸ್ ನಾಟ್ ಈಕ್ವಲ್ ಟು ಕ್ಯಾಲರಿ ಎಕ್ಸ್ಪೆಂಡಿಚರ್ ಅಂತ ಬಂದಾಗ ಅದು ನಿಮಗೆ ಒಬೇಸ್ ಆಗೋ ಚಾನ್ಸಸ್ ಇರುತ್ತೆ. ಇದು ಲೈಕ್ ನಿಮಗೆ 1 ತಿಂಗಳು ಅಥವಾ 1 ವಾರದಲ್ಲಿ ಆಗುವಂಥದ್ದಲ್ಲ. ಬಹಳಷ್ಟು ವರ್ಷಗಳಿಂದ ಈ ಒಂದು ಇಂಬ್ಯಾಲೆನ್ಸ್ ಇದೆ, ಕ್ಯಾಲರಿ ಇಂಟೇಕ್ ಮತ್ತೆ ಕ್ಯಾಲರಿ ಎಕ್ಸ್ಪೆಂಡಿಚರ್ ಅಂತ ಬಂದಾಗ ಒಬೇಸ್ ಆಗೋ ಚಾನ್ಸಸ್ ಇದೆ. ಮತ್ತೆ ಇನ್ನೊಂದು ಹೇಳ್ತೀವಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಮತ್ತೆ ಒಬೇಸಿಟಿ ಹೇಗೆ ಅಂತಂದ್ರೆ ಎರಡೂ ಕೂಡ ವಿಷಿಯಸ್ ಸೈಕಲ್. ಸೊ ಈಗ ಒಬೇಸಿಟಿ ಇತ್ತು ಅಂತಂದ್ರೆ ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ, ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಇತ್ತು ಅಂದ್ರೆ ಒಬೇಸಿಟಿ ಆಗುವಂಥದ್ದು. ಸೊ ಇದು ಒಬೇಸಿಟಿಗೆ ಹೇಗೆ ಕಾರಣ ಆಗತ್ತೆ ಅಂತಂದ್ರೆ, ಈಗ ನಾವು ಸೇವಿಸುವಂತಹ ಆಹಾರ ಎಕ್ಸ್ಪೆಂಡಿಚರ್ ಆಗಲ್ಲ, ನಾವು ಬಹಳಷ್ಟು ಕಡೆ ಫ್ಯಾಟ್ ಆಗಿ ಸ್ಟೋರ್ ಆಗತ್ತೆ. ಸೊ ಲೈಕ್ ವಿಸರಲ್ ಏರಿಯಾಸ್, ಈಗ ಹೊಟ್ಟೆ ನಾವೇನ್ ಹೇಳ್ತೀವಿ ಹೊಟ್ಟೆ ಹೌದು, ಅಲ್ಲೆಲ್ಲ ಸೇರ್ಕೊಳ್ಳುತ್ತೆ. ವಿಸರಲ್ ಏರಿಯಾದಲ್ಲಿರುವಂತಹ ಫ್ಯಾಟ್ ಏನ್ ಮಾಡುತ್ತೆ ಅಂತಂದ್ರೆ ಪ್ರೋ ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಇಲ್ಲ ಫ್ರೀ ಫ್ಯಾಟಿ ಆಸಿಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್, ಅಂದ್ರೆ ನಮ್ಮ ಇನ್ಸುಲಿನ್ ಏನಾಗಬೇಕು, ಈಗ ಒಂದು ಸೆಲ್ಲಿಗೆ ಗ್ಲೂಕೋಸ್ ಅಪ್ಟೇಕ್ ಆಗಬೇಕು ಅಂದ್ರೆ ಇನ್ಸುಲಿನ್ ಬೇಕು. ಈ ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಆ ಒಂದು ಇನ್ಸುಲಿನ್ ಪ್ರಾಪರ್ ಆಗಿ ಯುಟಿಲೈಸ್ ಆಗ್ಲಿಕ್ಕೆ ಬಿಡಲ್ಲ. ಆ ಒಂದು ಸಿಗ್ನಲ್ ಅಲ್ಲೇ ಏನ್ ಮಾಡುತ್ತೆ, ಈಗ ಸೈನಿಕರಿದ್ದಾರೆ, ಸೈನಿಕರ ಕೈಯಲ್ಲಿ ಪಿಸ್ತೂಲ್ ಇದ್ರೆ ಅವರು ಶಕ್ತಿಯುತ ಆಗ್ತಾರೆ. ಸೈನಿಕರ ಕೈಯಲ್ಲಿ ಗನ್ ಇಲ್ಲ ಅಂದ್ರೆ ಅವ್ರ ಹತ್ರ ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ ವಿರೋಧಿಗಳನ್ನು. ಅದೇ ತರ ಇಲ್ಲಿ ಇನ್ಸುಲಿನ್ ಸೆಕ್ರೇಟ್ ಆಗ್ತಾ ಇದೆ, ಆದ್ರೆ ಆ ಇನ್ಸುಲಿನ್ಗೆ ಬೇಕಾದಂತಹ ಶಕ್ತಿ ಇಲ್ಲ. ಅದೇ ಇನ್ಸುಲಿನ್ ರೆಸಿಸ್ಟೆನ್ಸ್. ಇನ್ಸುಲಿನ್ ರಕ್ತದಲ್ಲೇ ಉಳಿದೋಗುತ್ತೆ, ಅದು ಜೀವಕೋಶಕ್ಕೆ ಹೋಗಿ ಬಾಗಲ್ ತೆಗೆದು ಗ್ಲುಕೋಸ್ ಅನ್ನು ಒಳಗಡೆ ಕಳಿಸುವಂತ ಕೆಲಸ ನಡೆಯೋದಿಲ್ಲ. ಸೊ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇವತ್ತು ಮುಖ್ಯವಾದ ಕಾರಣ ಫ್ಯಾಟಿ ಲಿವರ್ ಹಾಗೂ ಹೊಟ್ಟೆಯ ಭಾಗದ ಬೊಜ್ಜು. ಸೊ ಈ ಫ್ಯಾಟಿ ಲಿವರ್ ಹಾಗೂ ಹೊಟ್ಟೆಯ ಭಾಗದ ಬೊಜ್ಜನ್ನ ಕರೆಸ್ಕೊಂಡ್ರೆ ಖಂಡಿತವಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಕಡಿಮೆ ಮಾಡಬಹುದು. ಡಯಾಬಿಟಿಸ್ ಇದ್ದವ್ರಿಗೆ ಒಂದೇ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರಲ್ಲ, ಇವತ್ತು PCOD ಇದ್ದವ್ರಿಗೆ ಇರುತ್ತೆ, ಬೊಜ್ಜಿದ್ದವ್ರಿಗೆ ಇರುತ್ತೆ, ಮುಂದೆ ಅವರಿಗೆ ಡಯಾಬಿಟಿಸ್ ಬರುವಂತ ಚಾನ್ಸಸ್ ಇದ್ದೇ ಇದೆ. ಆದ್ರೆ ಪೂರ್ವದಲ್ಲೇ ನಾವು ಒಬೇಸಿಟಿ ಬಂತು ಅಂದ್ರೆ ನಾವು ಎಚ್ಚರಿಕೆ ವಹಿಸಬೇಕು, ಬೊಜ್ಜು ಬಂತು ಅಂದ್ರೆ ಎಚ್ಚರಿಕೆ ವಹಿಸಬೇಕು. ನನಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಗಿದೆ, ಸೊ ನಾನು ವ್ಯಾಯಾಮವನ್ನ ಮಾಡೋದ್ರ ಮೂಲಕ, ಕಾರ್ಬೋಹೈಡ್ರೇಟ್ ಅನ್ನ ಕಟ್ ಮಾಡೋದ್ರ ಮೂಲಕ ಇಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಳೇಬೇಕು ಅನ್ನುವಂತಹ ಗಟ್ಟಿಯಾದ ಧೈರ್ಯ ಮಾಡಬೇಕು, ಮನಸ್ಸು ಮಾಡಬೇಕು, ಕಾರ್ಯಾರಂಭ ಮಾಡಬೇಕು. ಸೊ ಮುಂದಿನ ಒಂದು ಕಾರಣ ಏನು ಅಂತಂದ್ರೆ ನ್ಯೂರೋನಲ್ ಡಿಸ್ರೆಗ್ಯುಲೇಷನ್ ಅಂತ ಹೇಳ್ತೀವಿ. ಈಗ ಏನೋ ಒಂದು ಇಂಜುರಿ ಆಯ್ತು ಅಂತಂದಾಗ ನಮ್ಮ ಹೈಪೋಥಾಲಮಸ್ಗೆ ಪ್ರಾಪರ್ ಆಗಿ ಸಿಗ್ನಲ್ ಹೋಗ್ಬೇಕು. ಲೈಕ್ ಇವಾಗ ತಿಂತಾ ಇದೀವಿ ಅಂತಂದ್ರೆ ಲೈಕ್ ಇವ್ರು ಸೇವಿಸ್ತಾ ಇದ್ದಾರೆ, ಇವ್ರಿಗೆ ಫಿಲ್ ಆಗಿದೆ, ಅದನ್ನ ಸ್ಟಾಪ್ ಮಾಡು ಅನ್ನುವಂಥದ್ದು ಬರಬೇಕು. ಆದ್ರೆ ನ್ಯೂರೋನಲ್ ಡಿಸ್ರೆಗ್ಯುಲೇಷನ್ ಆದಾಗ ಏನಾಗುತ್ತೆ ಅಂದ್ರೆ ಪ್ರಾಪರ್ ಸಿಗ್ನಲಿಂಗ್ ಹೋಗಲ್ಲ. ಸೊ ನಾವೇನ್ ಮಾಡ್ತೀವಿ, ಜಾಸ್ತಿ ತಿಂದು ಓವರ್ ಈಟಿಂಗ್ ಆಗುವಂಥದ್ದು. ಹಾಗೆ ಇನ್ನೊಂದು ಹೇಳ್ತೀವಿ ಗ್ರೆಲಿನ್ ಡಿಸ್ರೆಗ್ಯುಲೇಷನ್ ಅಂತ ಸಹ ಹೇಳ್ತೀವಿ. ಈ ಗ್ರೆಲಿನ್ ಡಿಸ್ರೆಗ್ಯುಲೇಷನ್ ಹೇಗಾಗತ್ತೆ ಅಂತಂದ್ರೆ, ಈ ಗ್ರೆಲಿನ್ ಅನ್ನುವಂಥದ್ದನ್ನ ಹಂಗ್ರಿ ಹಾರ್ಮೋನ್ ಅಂತ ಹೇಳ್ತೀವಿ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ನಮ್ಗೀಗ ಊಟ ನಾವು ಮಾಡಿರಲ್ಲ, ಊಟಕ್ಕಿಂತ ಮುಂಚೆ ಈ ಒಂದು ಗ್ರೆಲಿನ್ ಹಾರ್ಮೋನ್ ಜಾಸ್ತಿ ಇರುತ್ತೆ. ಸೊ ನಾವು ಊಟ ಮಾಡಿದ ನಂತರ ಅದು ಸ್ಯಾಟಿಸ್ಫೈ ಆಗಿ ಅದ್ರ ಒಂದು ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಆದ್ರೆ ಈ ಒಂದು ಡಿಸ್ರೆಗ್ಯುಲೇಷನ್ ಆದಾಗ ಏನ್ ಮಾಡುತ್ತೆ ಅಂತಂದ್ರೆ ಆ ಗ್ರೆಲಿನ್ ಲೆವೆಲ್ಸ್ ಊಟ ಆದ್ಮೇಲೂ ಸಹ ಜಾಸ್ತಿ ಇರುತ್ತೆ. ಹಾಗಾಗಿ ಇನ್ನಷ್ಟು ತನಗೆ ಬೇಕು, ಇನ್ನಷ್ಟು ಹಂಗ್ರಿ ಆಗಿ ಏನ್ ಮಾಡುತ್ತೆ ಮನುಷ್ಯ ಇನ್ನಷ್ಟು ಸೇವಿಸ್ತಾ ಹೋಗ್ತಾನೆ. ಇದರಿಂದ ಸಹ ಒಬೇಸಿಟಿ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಇನ್ನೊಂದಷ್ಟು ಸಾಮಾನ್ಯವಾಗಿ ಈಗ ಇರುವಂತಹ ರೀಸನ್ ಏನು ಅಂತಂದ್ರೆ
ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ತುಂಬಾ ಬ್ಯುಸಿ ಇರ್ತಾರೆ ಮನುಷ್ಯರು, ನಮಗೆ ಅಷ್ಟು ನಾವು ಹೆಲ್ತಿ ಫುಡ್ ಅಥವಾ ಮನೆಯಲ್ಲಿ ಮಾಡ್ಕೊಂಡು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸರಿ ತಿನ್ಲಿಕ್ಕೆ ಆಗುದಿಲ್ಲ, ಮಧ್ಯಾಹ್ನ ಸರಿ ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ರಾತ್ರಿ ಇಷ್ಟು ಬಂದು ತಿಂದ್ಬಿಡ್ತಾರೆ. ಸೊ ಅದೆಲ್ಲ ಸ್ಟೋರ್ ಆಗುತ್ತೆ. ಅದೇ ರೀತಿ ಆಚೆ ಕಡೆ ಜಾಸ್ತಿ ತಿಂತಾರೆ. ಸೊ ಅದೆಲ್ಲದೂ ಕೂಡ ಏನಾಗುತ್ತೆ, ಈ ಒಂದು ಪ್ರೊಸೆಸ್ಡ್ ಫುಡ್ ಅದೆಲ್ಲ ತಿನ್ನೋದ್ರಿಂದ ಕೂಡ ಒಬೆಸಿಟಿ ಬರೋ ಚಾನ್ಸಸ್. ವೇಟ್ ಕಡಿಮೆ ಮಾಡ್ಲಿಕ್ಕೆ ಬಹಳ ಮುಖ್ಯವಾದ ಒಂದು ಉಪಾಯ ಅಂದ್ರೆ ರಾತ್ರಿ ಊಟವನ್ನ ಬಿಟ್ಟು ಹಣ್ಣು ತರಕಾರಿ ಪಲ್ಯ ಸಲಾಡ್ಗೆ ಬರುವಂಥದ್ದು. ಸೊ ರಾತ್ರಿ ಊಟ ಮಾಡಿದೆಲ್ಲ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ದಯಮಾಡಿ ಆ ಒಂದು ಬದಲಾವಣೆ ಮಾಡ್ಕೊಳ್ಳಿ. ಬೆಳಗಿನ ಟೈಮಲ್ಲಿ ಸೂರ್ಯ ಉದಯಿಸಿದಾಗ ಮಧ್ಯಾಹ್ನದ ಟೈಮಲ್ಲಿ ಚೆನ್ನಾಗಿ ತಿನ್ಬೋದು, ಆದರೆ ರಾತ್ರಿ ಮಾತ್ರ ಜೀರ್ಣದ ಪ್ರಕ್ರಿಯೆ ಸ್ಲೋ ಆಗಿರುತ್ತೆ. ರಾತ್ರಿ ಅದಕ್ಕೆ ಸೂರ್ಯ ಮುಳುಗೋದ್ರೊಳಗೆ ಊಟ ಮಾಡಿ ಅಂತ ಹೇಳಿದ್ದಾರೆ. ಸೊ ರಾತ್ರಿ ಬೇಗನೆ ಊಟ ಮಾಡಬೇಕು, ಅದು ಅದ್ರಲ್ಲಿ ಕಾರ್ಬೋಹೈಡ್ರೇಟ್ ಇರಬಾರ್ದು. ಹಾಗೆ ಇತ್ತೀಚಿನ ಜೀವನ ಶೈಲಿ ಜೊತೆ ಇನ್ನೊಂದು ಬರುವಂತದ್ದೇನು ಅಂದ್ರೆ ಮಾನಸಿಕ ಒತ್ತಡ. ಈ ಮಾನಸಿಕ ಒತ್ತಡದಿಂದಲೂ ಸಹ ಏನಾಗುತ್ತೆ ಅಂದ್ರೆ ಕಾರ್ಟಿಸೋಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಈ ಕಾರ್ಟಿಸೋಲ್ ಲೆವೆಲ್ಸ್ ಜಾಸ್ತಿ ಆದಾಗ್ಲೂ ಸಹ ಏನಾಗುತ್ತೆ ಅಂದ್ರೆ ನಮಗೆ ಜಾಸ್ತಿ ತಿನ್ಬೇಕು, ನಾನು ಇನ್ನ ತಿನ್ಬೇಕು ಅಂತ ಹೇಳಿ ಏನೇನ್ ಸಿಗುತ್ತೆ ಎಲ್ಲರೂ ತಿಂತಾರೆ. ನೀವು ಸುಮಾರಷ್ಟು ಜನ ನೋಡಿರ್ಬೋದು, ಸ್ಟ್ರೆಸ್ ಆಯ್ತು ಅಂದ್ರೆ ಚೆನ್ನಾಗಿ ತಿಂತಾರೆ ಅವರು. ಸೊ ಅದರಿಂದಲೂ ಸಹ ಓವರ್ ವೇಟ್ ಆಗುತ್ತೆ. ಹಾಗೆ ಈ ಒಂದು ಕಾರ್ಟಿಸೋಲ್ ಲೆವೆಲ್ ನಮ್ಮ ಬಾಡಿಯಲ್ಲಿ ಜಾಸ್ತಿ ಇತ್ತು ಅಂದ್ರೆ ಹೈಪೋಥಾಲಾಮೋ ಪಿಟ್ಯುಟರಿ ಅಡ್ರಿನಲ್ ಆಕ್ಸಿಸ್ ಅಂದ್ರೆ HPA ಆಕ್ಸಿಸ್ ಅಂತ ಏನ್ ಹೇಳ್ತೀವಿ, ಅದು ಕಂಪ್ಲೀಟ್ ಆಗಿ ಇಂಪೇರ್ ಆಗಿ ನಮ್ಮ ದೇಹದಲ್ಲಿ ಆಗ್ಬೇಕಾಗಿರುವಂತಹ ಮೆಟಬಾಲಿಸಮ್ ಏನೇನಿರುತ್ತೆ ಅದೆಲ್ಲವನ್ನು ಸಹ ಅದು ಹ್ಯಾಂಪರ್ ಮಾಡುತ್ತೆ. ಹಾಗಾಗಿ ಕಾರ್ಟಿಸೋಲ್ ಲೆವೆಲ್ಸ್ ಕೂಡ ಒಂದು ಕಾರಣ. ಇನ್ನ ಒಂದು ಕಾಮನ್ ಕಾರಣ ಏನು ಅಂದ್ರೆ ಥೈರಾಯ್ಡ್ ಇಂಬ್ಯಾಲೆನ್ಸ್ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಈ ಒಂದು ಹೈಪೋಥೈರಾಯ್ಡ್ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಸಂಪೂರ್ಣವಾಗಿ ಮೆಟಬಾಲಿಸಮ್ ಕಡಿಮೆ ಇರುತ್ತೆ. ಸೊ ಮೆಟಬಾಲಿಸಮ್ ಆಯ್ತು ಅಂತಂದಾಗ ನಮಗೆ ಕ್ಯಾಲರಿ ಚೆನ್ನಾಗಿ ಬರ್ನ್ ಆಗುತ್ತೆ, ವೇಟ್ ಐಡಿಯಲ್ ವೇಟ್ ಇರುತ್ತೆ. ಅಕಸ್ಮಾತ್ ಈ ಒಂದು ಮೆಟಬಾಲಿಸಮೇ ಪ್ರಾಪರ್ ಆಗಿಲ್ಲ ಅಂತಂದಾಗ ಕ್ಯಾಲರಿ ಬರ್ನ್ ಆಗಲ್ಲ, ಹಾಗೆ ವೇಟ್ ಕೂಡ ಜಾಸ್ತಿ ಆಗುತ್ತೆ. ಈ ಒಂದು ಒಬೇಸಿಟಿ ಅನ್ನುವಂಥದ್ದು ನಮ್ಮ ಇನ್ನಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಒಂದು ಕೀ ಚೈನ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಒಬೇಸಿಟಿ, ಬೊಜ್ಜು, ಇದನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಯಾವ ಆಹಾರ ಒಳ್ಳೆಯದು, ಯಾವ ರೀತಿಯ ಆಹಾರದ ಬದಲಾವಣೆಯನ್ನ ಮಾಡೋದು ಒಳ್ಳೆಯದು ನಿಮ್ಮ ಪ್ರಕಾರ? ಹೌದು, ಬಹಳಷ್ಟು ರೀತಿ ಜನ ಅದನ್ನ ಈಗ ಆಲ್ರೆಡಿ ಮಾಡ್ತಿರ್ತಾರೆ. ಲೈಕ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗಿರಬಹುದು, ಅಥವಾ ಮೆಡಿಟೇರಿಯನ್ ಡಯಟ್ ಆಗಿರ್ಬಹುದು, ಅಥವಾ ಅವರಿಗೆ ಯಾವ್ದು ಅನುಗುಣ ಆಗಿರುತ್ತೋ ಅದನ್ನ ಮಾಡಿರ್ತಾರೆ. ಆದ್ರೆ ಇತ್ತೀಚೆಗೆ ಬಹಳಷ್ಟು ಟ್ರೆಂಡ್ ಆಗಿರುವಂತದ್ದು ಯಾವುದು ಅಂದ್ರೆ ಆಂಟಿ ಇನ್ಫ್ಲಮೇಟರಿ ಡಯಟ್ ಅಂತ. ಸೊ ಈ ಆಂಟಿ ಇನ್ಫ್ಲಮೇಟರಿ ಡಯಟ್ ಒಬೇಸಿಟಿಗೆ ಹೆಂಗ್ ಲಿಂಕ್ ಆಗಿರ್ಬೋದು ಅನ್ನೋದು ಬಹಳಷ್ಟು ಜನಕ್ಕೊಂದು ಕ್ವಶನ್ ಇರುತ್ತೆ. ಯಾಕೆಂದ್ರೆ ನಾವು ಇನ್ಫ್ಲಮೇಷನ್ ಅಂದಿದ ತಕ್ಷಣ ಹೇಳ್ತೀವಿ ಬರೀ ಪೇನ್ ಅಂತ, ಆದ್ರೆ ನಿಜವಾಗ್ಲೂ ಇನ್ಫ್ಲಮೇಷನ್ ಅನ್ನುವಂಥದ್ದು ಒಬೇಸಿಟಿಗೆ ಆಗತ್ತಾ, ಹಾಗೆ ಆಂಟಿ ಇನ್ಫ್ಲಮೇಟರಿ ಡಯಟ್ ವರ್ಕ್ ಆಗತ್ತಾ ಅನ್ನೋದನ್ನ ಇವತ್ತು ಚರ್ಚೆ ಮಾಡೋಣ. ಸೊ ಆಂಟಿ ಇನ್ಫ್ಲಮೇಟರಿ ಡಯಟ್ ಹೇಳೋಕ್ಕಿಂತ ಮುಂಚೆ ಇನ್ಫ್ಲಮೇಷನ್ ಬಗ್ಗೆ ಹೇಳೋಣ. ಸೊ ಜನರಿಗೆ ಇನ್ಫ್ಲಮೇಷನ್ ಅಂದ್ರೇನು? ಇನ್ಫ್ಲಮೇಷನ್ ಅಂತಂದ್ರೆ ಈಗ ನಮ್ಮ ದೇಹದಲ್ಲಿ ಒಂದು ನ್ಯಾಚುರಲ್ ಡಿಫೆನ್ಸ್ ಮೆಕ್ಯಾನಿಸಮ್, ನಮ್ಮ ದೇಹವನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನಮ್ಮ ಬಾಡಿ ಯೂಸ್ ಮಾಡುವಂತಹ ಒಂದು ನ್ಯಾಚುರಲ್ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಅದರಲ್ಲೂ ಸಹ ಎರಡು ರೀತಿ ಇದೆ. ಒಂದು ಗುಡ್ ಇನ್ಫ್ಲಮೇಷನ್, ಇನ್ನೊಂದು ಬ್ಯಾಡ್ ಇನ್ಫ್ಲಮೇಷನ್. ಎಲ್ಲದರಲ್ಲೂ ಸಹ ಗುಡ್ ಅಥವಾ ಬ್ಯಾಡ್ ಎರಡೂ ಇರುತ್ತೆ. ಅದನ್ನ ನಾವು ಹೇಗೆ ಅದನ್ನ ನಮ್ಮ ಒಂದು ಒಳ್ಳೆ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಸೊ ಇದರಲ್ಲೂ ಸಹ ಗುಡ್ ಇನ್ಫ್ಲಮೇಷನ್ ಹಾಗೆ ಬ್ಯಾಡ್ ಇನ್ಫ್ಲಮೇಷನ್ ಅಂತ ಎರಡಿದೆ. ಸೊ ಗುಡ್ ಇನ್ಫ್ಲಮೇಷನ್ ಅಂತಂದ್ರೆ ಅಕ್ಯೂಟ್ ಇನ್ಫ್ಲಮೇಷನ್, ಅಂದ್ರೆ ನಾ ಹೇಳಿದ ಹಾಗೆ ನಮ್ಮ ದೇಹ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನ್ಯಾಚುರಲ್ ಡಿಫೆನ್ಸ್ ನ ಯೂಸ್ ಮಾಡುವಂಥದ್ದು ಅಕ್ಯೂಟ್ ಇನ್ಫ್ಲಮೇಷನ್. ಫಾರ್ ಎಕ್ಸಾಂಪಲ್, ಈಗ ನನಗೆ ಒಂದು ಕೈ ಕಟ್ಟಾಗಿದೆ ಅಂತಂದಾಗ ಅಥವಾ ನನಗೆ ಇನ್ಫೆಕ್ಷನ್ ಬಂತು ಅಂತಂದಾಗ ಅದು ಹೀಲ್ ಆಗ್ಬೇಕಲ್ಲ, ಹೀಲ್ ಆಗ್ಲಿಕ್ಕೆ ಈ ಒಂದು ಇನ್ಫ್ಲಮೇಷನ್ ಪ್ರೊಸೆಸ್ ಆಗಿ ಅದು ಹೀಲ್ ಆಗುವಂಥದ್ದು. ಆದ್ರೆ ಈ ಕ್ರಾನಿಕ್ ಇನ್ಫ್ಲಮೇಷನ್ ಅಥವಾ ಬ್ಯಾಡ್ ಇನ್ಫ್ಲಮೇಷನ್ ಅಂತ ಏನ್ ಹೇಳಿದೆ, ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ ಇರಲ್ಲ ಅಥವಾ ಕಟ್ಟಾಗಿರಲ್ಲ, ಏನೂ ಆಗಿರಲ್ಲ, ಆದ್ರೂ ಕೂಡ ಬಾಡಿ ಏನಾಗುತ್ತೆ ಇನ್ಫ್ಲಮೇಷನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಇನ್ಫ್ಲಮೇಷನ್ ಬಹಳಷ್ಟು ದೀರ್ಘಕಾಲದಿಂದ ಇತ್ತು ಅಂತಂದಾಗ ಕಂಪ್ಲೀಟ್ ಆರ್ಗನ್ ಸಿಸ್ಟಮ್ ಒಂದು ಫಂಕ್ಷನ್ಗೆ ಹ್ಯಾಂಪರ್ ಮಾಡಿ ಇನ್ಫ್ಲಮೇಷನ್ ಆಗಿ ಹಲವಾರು ಸಮಸ್ಯೆಗೆ ಕಾರಣ ಆಗುತ್ತೆ. ಸೊ ನಾನು ಮುಂಚೆನೆ ಹೇಳಿದೆ, ಫ್ಯಾಟ್ ಸ್ಟೋರೇಜ್ ಜಾಸ್ತಿಯಾಗಿ ಏನಾಗುತ್ತೆ ನಮ್ಮ ದೇಹದಲ್ಲಿ ಪ್ರೋ ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ವರ್ಕ್ ಆಗುತ್ತೆ, ಅದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಒಬೇಸಿಟಿ ಆಗುವಂಥದ್ದು. ಸೊ ಇಲ್ಲಿ ಆಂಟಿ ಇನ್ಫ್ಲಮೇಟರಿ ಡಯಟ್ ನಮಗೆ ವರ್ಕ್ ಆಗುತ್ತೆ. ಸೊ ಹಾಗಾದ್ರೆ ಈ ಒಂದು ಆಂಟಿ ಇನ್ಫ್ಲಮೇಟರಿ ಡಯಟ್ ಅಲ್ಲಿ ಏನೇನ್ ಬರುತ್ತೆ ಅಂತಂದ್ರೆ, ಒಂದು ಸೊ ಹಾಗಾದ್ರೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಹೊರಟಿದ್ದೀರಾ ಈಗ. ಸೊ ನಮ್ಮ ವೀಕ್ಷಕರೇ ಗಮನಿಸಿ, ಒಬೇಸಿಟಿ ಇದ್ದಂಥವ್ರು ಆಂಟಿ ಇನ್ಫ್ಲಮೇಟರಿ ಡಯಟ್, ಇವತ್ತು ಟ್ರೆಂಡ್ ಅಲ್ಲಿ ಇರುವಂತಹ ಅನೇಕರು ಫಾಲೋ ಮಾಡ್ತಾ ಇರುವಂತಹ ಆಂಟಿ ಇನ್ಫ್ಲಮೇಟರಿ ಡಯಟ್ ಅಲ್ಲಿ ನೀವು ಯಾವ ಆಹಾರವನ್ನು ಸೇವಿಸಬೇಕು ಅನ್ನೋದನ್ನ ತಿಳ್ಕೊಂಡ್ಬಿಟ್ರೆ ನೀವು ಒಬೇಸಿಟಿಯ ವಿರುದ್ಧದ ಯುದ್ಧದಲ್ಲಿ ಗೆಲ್ತೀರಾ. ಹೌದು, ಮೊದಲನೇದಾಗಿ
ಹಣ್ಣು ತರಕಾರಿಗಳು ಇರಬೇಕು ನಮ್ಮ ಇದರಲ್ಲಿ. ಸೊ ನಾವು ನಿಸರ್ಗ ಮನೆಯಲ್ಲಿ ಅಥವಾ ನಾವು ನಮ್ಮ ಸಾಧಕರಿಗೆ ಏನ್ ಹೇಳುವಂಥದ್ದು ಅಂದ್ರೆ, ಒಂದು ನೀವು ತಟ್ಟೆನ ತೆಗೆದುಕೊಂಡ್ರಿ ಅಂತಂದ್ರೆ ಅದರಲ್ಲಿ ಹಾಫ್ ಪ್ಲೇಟ್ ಬಂದು ನಿಮಗೆ ಹಣ್ಣು ಮತ್ತೆ ತರಕಾರಿ ಇರಬೇಕು ಅಂತ ಹೇಳ್ತೀವಿ. ಒಂದು ಅದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಆಗಿರಬಹುದು, ಅದೆಲ್ಲದೂ ಸಹ ನಮ್ಮ ಆರೋಗ್ಯಕ್ಕೆ ಬಹಳ ಉತ್ತಮವಾಗಿ ಹೆಲ್ಪ್ ಆಗುತ್ತೆ. ಮತ್ತೆ ಆ ಒಂದು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಕೂಡ ಈ ಒಂದು ಹಣ್ಣು ಮತ್ತೆ ತರಕಾರಿಗಳಲ್ಲಿ ಇರೋದ್ರಿಂದ ಈ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಎರಡನೇದು ಬಂದು ಈ ಒಂದು ಫೈಬರ್. ಸೊ ನಮ್ಮ ದೇಹದಲ್ಲಿ ಈಗ ಇನ್ಫ್ಲಮೇಷನ್ ಆಗ್ಲಿಕ್ಕೆ ಇನ್ನೂ ಒಂದು ಕಾರಣ ಏನು ಅಂದ್ರೆ ನಮ್ಮ ಗಟ್ ಮೈಕ್ರೋಬಯೋಟ. ಸೊ ಎಲ್ಲರಿಗೂ ಗೊತ್ತಿದೆ, ಈಗ ಸುಮಾರು ಕಾಯಿಲೆಗಳಿಗೆ ಒಂದು ಕೀ ರೀಸನ್ ಹೇಗೆ ಒಬೆಸಿಟಿನೋ ಹಾಗೆ ಗಟ್ ಬ್ಯಾಕ್ಟೀರಿಯಾ ಕೂಡ. ಗಟ್ ಬ್ಯಾಕ್ಟೀರಿಯಾ ಚೆನ್ನಾಗಿಲ್ಲ ಅಂತಂದ್ರೆ ಅದು ಕೂಡ ಇನ್ಫ್ಲಮೇಷನ್ ನ ಕಾಸ್ ಮಾಡಿ ಅದು ಏನಾಗುತ್ತೆ ನಿಮಗೆ ಹಲವಾರು ಸಮಸ್ಯೆಗೆ ಕಾರಣ ಆಗುತ್ತೆ. ಅದ್ರಲ್ಲಿ ಒಬೆಸಿಟಿ ಕೂಡ ಒಂದು. ಸೊ ಈ ಒಂದು ಫೈಬರ್ ಇಂಟೇಕ್ ಅನ್ನ ನಾವು ಚೆನ್ನಾಗಿ ಮಾಡಿದಾಗ ಅದೇನಾಗುತ್ತೆ ಅಂದ್ರೆ ನಮ್ಮ ಕರುಳಿನಲ್ಲಿರುವ ಒಂದು ಬ್ಯಾಕ್ಟೀರಿಯಾಗಳಿಗೆ ಫುಡ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಆ ಒಂದು ಫೈಬರ್ ಅನ್ನು ಸಹ ನಾವು ನಮ್ಮ ತಟ್ಟೆಯಲ್ಲಿ ಇಡುವಂಥದ್ದು. ಮೂರನೇದೇನು ಅಂತಂದ್ರೆ ಹೆಲ್ತಿ ಫ್ಯಾಟ್. ಸೊ ಬಹಳಷ್ಟು ಜನ ಏನ್ ಮಾಡ್ತಾರೆ, ನನ್ಗೆ ಆರೋಗ್ಯಕ್ಕೆ ಫ್ಯಾಟ್ ಒಳ್ಳೇದು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡಿರಲ್ಲ, ರಿಫೈನ್ಡ್ ಆಯಿಲ್ಸ್ ಅಥವಾ ಯಾವ್ದು ಬೇಕೋ ಅದನ್ನ ತಗೊಳ್ಳಕ್ ಶುರು ಮಾಡ್ತಾರೆ. ಆದ್ರೆ ಅದ್ರಲ್ಲೂ ಸಹ ನಾವು ಜಾಣ್ಮೆತನದಿಂದ ಸೆಲೆಕ್ಟ್ ಮಾಡಬೇಕು. ಅದ್ರಲ್ಲಿ ಹೆಲ್ತಿ ಫ್ಯಾಟ್ಸ್, ಫಾರ್ ಎಕ್ಸಾಂಪಲ್ ಈಗ ವರ್ಜಿನ್ ಕೊಕೊನಟ್ ಆಯಿಲ್ ಆಗಿರಬಹುದು ಅಥವಾ ನಟ್ಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ಅದರಲ್ಲಿ ಇರುವಂತಹ ಎಲ್ಲ ಕುಂಬಳಕಾಯಿ ಬೀಜಗಳು, ಕರ್ಬೂಜದ ಬೀಜಗಳು, ಸನ್ಫ್ಲವರ್, ಸೂರ್ಯಕಾಂತಿ ಬೀಜಗಳು ದಿನ 2 ಸ್ಪೂನ್ ತಿಂತ ಬನ್ನಿ. ಗುಡ್ ಫ್ಯಾಟ್ ನಿಮಗೆ ಸಾಕಷ್ಟು ಸಿಗುತ್ತೆ. ಪ್ರೋಟೀನ್ ಕೂಡ ಸಿಗುತ್ತೆ. ಮೇಡಮ್ ಒಂದು ಮಿಸ್ ಮಾಡಿದ್ದಾರೆ ಇಲ್ಲಿ, ಪ್ರೋಟೀನ್. ಸೊ ಪ್ರೋಟೀನ್ ಕೂಡ ಬಹಳ ಇಂಪಾರ್ಟೆಂಟ್. ನಟ್ಸ್ ಅಲ್ಲಿ ಫ್ಯಾಟ್ ಅಂಡ್ ಪ್ರೋಟೀನ್ ಎರಡೂ ಇದೆ. ಹಾಗಾಗಿ ಶೇಂಗಾ ಅಥವಾ ಕಡಲೆಕಾಯಿ ಬೀಜ, ನೆಲಗಡಲೆ ಅಂತ ಏನು ಹೇಳ್ತೀವಿ, ಸೊ ಅದನ್ನ ನೀರಲ್ಲಿ ನೆನೆಸ್ಬಿಟ್ಟು ಒಂದು 2-3 ತಾಸು ಅದನ್ನ ಬೇಯಿಸಿ ತಿನ್ನಿ, ಆವಾಗ ಪಿತ್ತ ಕೂಡ ಆಗೋದಿಲ್ಲ. ಸೊ ಗೋಡಂಬಿ. ಸೊ ಗೋಡಂಬಿ ಅಂದ್ರೆ ಕೊಲೆಸ್ಟ್ರಾಲ್, ಹೆಸರು ಬಿಟ್ಟಿದ್ದೇವೆ ನಾವು, ಶುದ್ಧ ತಪ್ಪು ಕಲ್ಪನೆ. 5-10 ಗೋಡಂಬಿಯನ್ನ ಚೆನ್ನಾಗಿ ನೆನೆಸಿ, ಅಥವಾ ಸಿಪ್ಪೆ ಇರುವಂತ ಗೋಡಂಬಿ ಸಿಗತ್ತೆ, ಅದನ್ನ ಸ್ವಲ್ಪ ನೆನೆಸಿ ಸಿಪ್ಪೆ ತೆಗೆದು ತಿಂದ್ಬಿಟ್ರೆ ಬಹಳ ಒಳ್ಳೇದು. ಬಾದಾಮಿ ಅಂತೂ ಬಹಳ ಒಳ್ಳೇದು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. 2 ಬಾದಾಮಿ ತಿಂತೀವಿ ಅಂತ ಹೇಳ್ತಾರೆ, 2 ಬಾದಾಮಿ ಸಾಕಾಗೋದಿಲ್ಲ. ಸೊ ನಿಮಗೆ ಫ್ಯಾಟ್ ಕರಗಬೇಕು ಅಂದ್ರೆ 15-20 ಬಾದಾಮಿಯನ್ನ ರಾತ್ರಿ ಅಥವಾ 24 ಗಂಟೆ ನೆನೆಸಿ ಆಮೇಲೆ ಅದು ಸಿಪ್ಪೆ ತೆಗೆದು ತಿನ್ನುವಂತ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ವಾಲ್ನಟ್. ಸೊ ಮಿದುಳಿಗೂ ಒಳ್ಳೇದು, ದೇಹಕ್ಕೂ ಒಳ್ಳೇದು, ಚರ್ಮಕ್ಕೂ ಒಳ್ಳೇದು, ಬೊಜ್ಜು ಕರಗಿಸ್ಲಿಕ್ಕೂ ಒಳ್ಳೇದು, ಮೋಷನ್ ಸರಿಯಾಗ್ಲಿಕ್ಕೆ ಒಳ್ಳೇದು, ಫ್ಯಾಟು ಇದೆ, ಪ್ರೋಟೀನು ಇದೆ. 3-4 ವಾಲ್ನಟ್ ಅನ್ನ ತೆಗೆದುಕೊಂಡು ಬಂದು ಕುಟ್ಟಿ ಅದನ್ನು ತೆಗೆದು ಫ್ರೆಶ್ ಆಗಿ ತಿನ್ನುವಂಥದ್ದು. ಸೊ ಇನ್ನು ಪಿಸ್ತಾ ನಮ್ಮ ಮಾರ್ಕೆಟಲ್ಲಿ ಬೇಕಾದಷ್ಟು ಸಿಗುತ್ತೆ. ಎಲ್ಲದೂ ಸಾಲ್ಟೆಡ್ ಪಿಸ್ತಾ ಇರುತ್ತೆ. ಆದ್ರೆ ನೀವು ಕರೆಕ್ಟಾಗಿ ಹೋಗಿ ಅಂಗಡಿಯಲ್ಲಿ ಅನ್ಸಾಲ್ಟೆಡ್, ಸಾಲ್ಟ್ ಇಲ್ಲದೆ ಇರುವಂಥ ಪಿಸ್ತಾವನ್ನು ಆಯ್ದುಕೊಂಡು ಬರಬೇಕು. ಅದನ್ನೊಂದು 10 ನಿಮಿಷ ನೆನೆಸಿದ್ರೆ ಸಾಫ್ಟ್ ಆಗುತ್ತೆ. ನೀವು ಅದನ್ನು ತಿನ್ನಲಿಕ್ಕೆ ತುಂಬಾ ರುಚಿಕರ ಆಗಿರುತ್ತೆ. ಸೊ ಈ ಥರ ಮಾಡಿ ನಟ್ಸನ್ನು ನೀವು ಜಾಸ್ತಿ ಮಾಡಬೇಕೇ ಹೊರತು, ಫ್ಯಾಟನ್ನು ಜಾಸ್ತಿ ಮಾಡಬೇಕೇ ಹೊರತು, ರಿಫೈನ್ಡ್ ಆಯಿಲ್ಸ್ ಇರ್ಬೋದು, ಬೇಕರಿ ಆಹಾರ ಇರ್ಬೋದು, ಪುರಿ, ವಡಾ, ಮಸಾಲ ಪುರಿ, ಗೋಬಿ ಮಂಚೂರಿ, ಬಿಸ್ಕೆಟ್, ಇದರಲ್ಲಿರುವಂಥ ಎಲ್ಲ ಫ್ಯಾಟ್ಗಳು ಕೂಡ ನಮಗೆ ವಿಷ. ಸೊ ಅದ್ರ ಬದಲಿಗೆ ಮೇಡಮ್ ಹೇಳಿದಾಗೆ ತೆಂಗಿನಕಾಯಿ ಹಾಲು, ತೆಂಗಿನಕಾಯಿ ತುರಿ, ತೆಂಗಿನಕಾಯಿ ಎಣ್ಣೆ, ಇದು ಕಲ್ಪವೃಕ್ಷ, ತಾಯಿ ಎದೆ ಹಾಲಲ್ಲಿರುವಂಥ ಲಾರಿಕ್ ಆಮ್ಲವನ್ನು ಹೊಂದಿದೆ ತೆಂಗಿನಕಾಯಿ ಎಣ್ಣೆ. ಹಾಗಾಗಿ ಎಕ್ಸ್ಟ್ರಾ ವರ್ಜಿನ್ ಕೊಕೊನಟ್ ಆಯಿಲನ್ನ ನೀವು ತೂಕ ಇಳಿಕೆ ಮಾಡ್ಲಿಕ್ಕಿರುವವರು, ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ, ನಿಮ್ಮ ಎಲ್ಲ ರೋಗವನ್ನು ಕಡಿಮೆ ಮಾಡುತ್ತೆ, ನಿಮ್ಮ ಎಲ್ಲ ತೊಂದರೆನೂ ಕಡಿಮೆ ಮಾಡುತ್ತೆ, ಚರ್ಮಕ್ಕೂ ಒಳ್ಳೇದು, ಮೂಲವ್ಯಾಧಿಗೂ ಒಳ್ಳೇದು, ಮಲಬದ್ಧತೆಗೂ ಒಳ್ಳೇದು, ಒಬೆಸಿಟಿಗೂ ಒಳ್ಳೇದು. ದಿನಕ್ಕೆ 2 ಸಲ ಊಟ ಮಾಡ್ತೀರಾ ಅಂದ್ರೆ 2 ಸಲ ಆಹಾರಕ್ಕಿಂತ ಅರ್ಧ ಗಂಟೆ ಮುಂಚೆ 2 ಸ್ಪೂನ್ ವರ್ಜಿನ್ ಕೊಕೊನಟ್ ಆಯಿಲ್ನ ಕುಡಿಯುವಂಥದ್ದು, ಟಾನಿಕ್ ತರ. ದಿನಕ್ಕೆ 3 ಸಲ ತಗೊಳ್ತೀರಾ ಫುಡ್ ಅಂದ್ರೆ 3 ಸಲ ಆಹಾರಕ್ಕಿಂತ ಅರ್ಧ ಗಂಟೆ ಮುಂಚೆ 2 ಸ್ಪೂನ್ ವರ್ಜಿನ್ ಕೊಕೊನಟ್ ಆಯಿಲ್ನ ಕುಡಿಯುವಂಥದ್ದು. ಈ ಅಭ್ಯಾಸ ಮಾಡ್ಕೊಳ್ಳಿ. ಅಡುಗೆಗೆ ಗಾಣದ ಎಣ್ಣೆಯನ್ನೇ ಉಪಯೋಗಿಸಿ. ಸೊ ನಿಮ್ಮ ಊರಿನಲ್ಲಿ ಗಾಣ ಇದೆ, ಗಾಣದಿಂದ ಎಣ್ಣೆಯನ್ನು ನಿಮ್ಮ ಕಣ್ಣೆದುರಿಗೆ ಮಾಡಿಸ್ಕೊಂಡು ಬಂದು, ಅದು ಶೇಂಗಾ ಇರ್ಬೋದು, ಕುಸುಬಿ ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ಸೊ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ರೆ ದಿ ಬೆಸ್ಟ್. ಸೊ ಗಾಣದ ಎಣ್ಣೆಯನ್ನು ಉಪಯೋಗಿಸಿ. ಹೀಗೆ ಒಳ್ಳೆಯ ಫ್ಯಾಟನ್ನು ಜಾಸ್ತಿ ಉಪಯೋಗಿಸಿದ ಹಾಲು, ತುಪ್ಪ, ಮೊಸರು, ಮಜ್ಜಿಗೆ, ಬೆಣ್ಣೆ, ಪನ್ನೀರ್, ಚೀಸ್ ಎಲ್ಲ ಗುಡ್ ಫ್ಯಾಟ್. ಹ್ಯಾಪಿ ನ್ಯೂಸ್. ಸೊ ಇದರ ಮೂಲಕ ಗುಡ್ ಫ್ಯಾಟನ್ನು ಸೇರಿಸಿ ಪ್ರೋಟೀನ್. ಸೊ ನಿಮಗೆ ವೇ ಪ್ರೋಟೀನ್ ಬಹಳ ಬಹಳ ಉತ್ತಮವಾದಂಥ ಒಂದು ಆಯ್ಕೆ ಆದ್ಮೇಲೆ ವೇ ಪ್ರೋಟೀನ್ 2 ಸ್ಪೂನನ್ನು ತೆಗೆದುಕೊಳ್ಬೇಕು. ಪ್ಯೂರ್ ವೇ ಪ್ರೋಟೀನ್ ಇರಬೇಕು. ಒಂದು ಮಿಕ್ಸಿ ಜಾರಲ್ಲಿ 2 ಸ್ಪೂನ್ ವೇ ಪ್ರೋಟೀನು, 5 ಬಾದಾಮಿ, 1 ಸಿಪ್ಪೆ ತೆಗೆದಂಥ ಸೇಬು ಹಣ್ಣು, ಸ್ವಲ್ಪ ಪೀನಟ್ ಬಟರ್, ಸ್ವಲ್ಪ ಹಾಲು, ನೀರು, ಇದಿಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಿ 250 ml ಮಾಡಿ ಬ್ರೇಕ್ಫಾಸ್ಟ್ನ ಬದಲಿಗೆ ಕುಡಿದು ಬಿಟ್ರೆ ಹೊಟ್ಟೆ ತುಂಬುತ್ತೆ. ಅದು ನಿಧಾನವಾಗಿ ಜೀರ್ಣಗತ ಆಗೋದ್ರಿಂದ ಮಧ್ಯಾಹ್ನದವರೆಗೂ ನಿಮಗೆ ಹಸಿವೆ ಅನ್ನೋದೇ ಬರೋದಿಲ್ಲ. ಸೊ ಆವಾಗ ವೇಟ್ ಕಡಿಮೆ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ.
ಸೊ ಈ ಉಪಾಯಗಳನ್ನು ಮಾಡಿ ಕಾರ್ಬೋಹೈಡ್ರೇಟ್ಸ್ ಅನ್ನ ಕಟ್ ಮಾಡಿ ಫ್ಯಾಟ್ ಅಂಡ್ ಪ್ರೋಟೀನ್ ಅನ್ನು ಆಡ್ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ಆಂಟಿ ಇನ್ಫ್ಲಮೇಟರಿ ಡಯಟ್ ಆಗುತ್ತೆ. ಹೌದು ಏನ್ ಹೇಳ್ತೀರಾ? ಹೌದು. ಹಾಗೆ ಇನ್ನೊಂದು ಮುಖ್ಯ ಏನು ಅಂತಂದ್ರೆ, ನಾವು ಸೇವಿಸುವ ಆಹಾರದಲ್ಲಿ ಒಮೆಗಾ 3 ಮತ್ತೆ ಒಮೆಗಾ 6 ರೇಷಿಯೋ ಎಷ್ಟಿದೆ ಅನ್ನೋದು ಮುಖ್ಯ. ಸೊ ರಿಫೈನ್ಡ್ ಆಯಿಲ್ಸ್ ಅಲ್ಲಿ ಒಮೆಗಾ 6 ಇದೆ. ನೀವು ರಿಫೈನ್ಡ್ ಆಯಿಲ್ಸ್ ಅನ್ನು ಸ್ಟಾಪ್ ಮಾಡಿದ್ರೆ ಒಮೆಗಾ 6 ಅನ್ನು ನಾವು ಸ್ಟಾಪ್ ಮಾಡ್ಲಿಕ್ಕೆ ಆಗುತ್ತೆ. ಒಮೆಗಾ 3 ಒಂದ್ ಸ್ವಲ್ಪ ಆಡ್ ಮಾಡ್ಬೇಕು, ಆಗ ಒಮೆಗಾ 3 ಇರುತ್ತೆ. ಹೌದು. ಆದ್ರೆ ಬಹಳಷ್ಟು ಜನ ಹೇಳ್ತಾರೆ ಒಮೆಗಾ 6 ಜಾಸ್ತಿ ಇರ್ಬೇಕು ಅಂತ, ಆದ್ರೆ ಅದು ತುಂಬಾ ತಪ್ಪು. ನಿಮ್ಮ ಆಹಾರದಲ್ಲಿ ಒಮೆಗಾ 3 ಅಂಶ ಜಾಸ್ತಿ. ಒಮೆಗಾ 6 ಇನ್ಫ್ಲಮೇಟರಿ. ಹೌದು. ಸೊ ಇನ್ಫ್ಲಮೇಟರಿ, ಸೊ ಒಮೆಗಾ 6 ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ, ಬೊಜ್ಜನ್ನು ಜಾಸ್ತಿ ಮಾಡುತ್ತೆ, ಕ್ಯಾನ್ಸರಿಗೆ ಕಾರಣ ಆಗುತ್ತೆ. ಸೊ ಒಮೆಗಾ 6 ಒಳ್ಳೇದಲ್ಲ. ಒಮೆಗಾ 9 ಅಂದ್ರೆ ನಟ್ಸ್ ಅಲ್ಲಿ ಇದೆ. ಒಮೆಗಾ 3 ಅಂದ್ರೆ ನಿಮಗೆ ಫ್ಲಾಕ್ಸ್ ಸೀಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಿಗುತ್ತೆ. ಒಮೆಗಾ 3 ಸಪ್ಲಿಮೆಂಟ್ ಸಿಗುತ್ತೆ. ನಾವು ಆ ಕ್ಯಾಪ್ಸೂಲ್ಗಳನ್ನ ಕಳಿಸ್ಕೊಡ್ತೇವೆ. ಖಂಡಿತವಾಗಿ ಬೆಳಗ್ಗೆ ಒಂದು ಸಂಜೆ ಒಂದು ತೆಗೆದುಕೊಳ್ಳೋದ್ರಿಂದ 2 ರಿಂದ 3 ತಿಂಗಳ ಇಲ್ಲ 6 ತಿಂಗಳಲ್ಲಿ ನಿಮಗೆ ಬೊಜ್ಜು ಕಡಿಮೆ ಆಗುತ್ತೆ, ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಚರ್ಮದ ಅಂದ ಜಾಸ್ತಿ ಆಗುತ್ತೆ, ಟೋಟಲ್ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಕೂದಲಿನ ಆರೋಗ್ಯ ಇಂಪ್ರೂವ್ ಆಗುತ್ತೆ, ಖುಷಿ ಆಗುತ್ತೆ, ಮಿದುಳಿನ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಮಿದುಳಿನಲ್ಲಿ ಇರೋದು 80% ಫ್ಯಾಟು, ಅದರಲ್ಲಿ ಇರುವಂತದ್ದು 80% ಒಮೆಗಾ 3 DHA. ಹೌದು. ಹಾಗೆ ಇನ್ನೊಂದೇನು ಅಂತಂದ್ರೆ ಆಂಟಿ ಇನ್ಫ್ಲಮೇಟರಿ ಟೀಸ್. ಎಕ್ಸಾಂಪಲ್ ಯಾವುದು ಅಂದ್ರೆ ಜಿಂಜರ್ ಟೀ ಆಗಿರ್ಬೋದು. ಅದು ಮೇನ್ ಆಗಿ ಏನ್ ಮಾಡುತ್ತೆ ಅಂತಂದ್ರೆ ಪ್ರೋ ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಕಾಕ್ಸ್ ಮತ್ತೆ ಲಾಕ್ಸ್ ಅಂತ ಹೇಳ್ತೀವಿ, ಅದನ್ನ ಇನ್ಹಿಬಿಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಾರ್ಮಲ್ ಆಗಿ ಗ್ರೀನ್ ಟೀ, ಸೊ ಇದನ್ನೆಲ್ಲ ನಾವೇನ್ ನಾರ್ಮಲ್ ಟೀ ಕುಡಿತೀವಿ ಅದನ್ನ ಇದರಿಂದ ರಿಪ್ಲೇಸ್ ಮಾಡುವಂಥದ್ದು. ಈ ಇಷ್ಟು ಐಟಮ್ಸ್ ಅನ್ನ ನಾವು ಆಂಟಿ ಇನ್ಫ್ಲಮೇಟರಿ ಡಯಟ್ ಅಲ್ಲಿ ಯೂಸ್ ಮಾಡಬೇಕು. ಏನನ್ನ ಮಾಡಬಾರ್ದು ಅಂತಂದ್ರೆ, ಆಲ್ರೆಡಿ ಗೊತ್ತಿರೋ ಹಾಗೆ ಪ್ರೊಸೆಸ್ಡ್ ಫುಡ್ ಆಗಿರ್ಬೋದು, ಮೇನ್ ಆಗಿ ಶುಗರ್ ಅನ್ನ ಬಿಡ್ಬೇಕು. ಬ್ರೆಡ್. ಹೌದು, ಅದ್ರ ಜೊತೆಗೆ ಶುಗರ್ ಅನ್ನ ಸಹ ಬಿಡ್ಬೇಕು. ಈಗ ಸುಮಾರು ಜನ ಹೇಗೆ ಅಂತಂದ್ರೆ ಕಾಫಿ ಕುಡಿತಾರೆ, ಎಷ್ಟು ಸಲ ಕುಡಿತೀರಾ ಅಂತ ಕೇಳಿದ್ರೆ 4 ರಿಂದ 5 ಸಲ ಕುಡಿತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಪ್ರತಿ ಸಲ ಕುಡಿಬೇಕಾದ್ರೂ ಒಂದೊಂದು ಚಮಚ ಹಾಕಿರ್ತಾರೆ ಅದ್ರಲ್ಲಿ. ಸೊ ಡೈಲಿ ನಮ್ಮ ದೇಹಕ್ಕೆ 5 ಸ್ಪೂನ್ ವಿಷ ಹೋಗ್ತಾ ಇದೆ. ಸೊ ಹಂಗಾಗಿ ಆ ಒಂದು ಬಿಳಿ ವಿಷವನ್ನ ಸಹ ನಾವು ಕಡಿಮೆ ಮಾಡಬೇಕು. ಸೊ ಆಂಟಿ ಇನ್ಫ್ಲಮೇಟರಿ ಡಯಟ್ ಬಿಳಿ ವಿಷಗಳು ಮೈದಾ, ಸಕ್ಕರೆ, ಉಪ್ಪು. ಹೌದು. ಸೊ ಈ ಮೂರನ್ನು ಕಡಿಮೆ ಮಾಡಬೇಕು. ಹೌದು. ಸೊ ಆಂಟಿ ಇನ್ಫ್ಲಮೇಟರಿ ಡಯಟ್ ಅಂತಂದ್ರೆ ನಿಮ್ಮ ಒಂದು ಆಹಾರದಲ್ಲಿ ಏನೇನಿರ್ಬೇಕು ಅಂತಂದ್ರೆ, ಒಂದು ಹಣ್ಣು, ತರಕಾರಿ, ಪ್ರೋಟೀನ್, ಹೆಲ್ತಿ ಫ್ಯಾಟ್, ಒಮೆಗಾ 3 ರಿಚ್ ಫುಡ್ಸ್, ಹಾಗೆ ಆಂಟಿ ಇನ್ಫ್ಲಮೇಟರಿ ಟೀ. ಹಾಗೆ ನೀವು ಯಾವ್ಯಾವ್ದನ್ನ ಬಳಸಬಾರ್ದು ಅಂತ ಸಹ ಹೇಳಿದ್ದೇವೆ. ಸೊ ಇದನ್ನ ಮಾಡೋದ್ರಿಂದ, ಈ ಒಂದು ಆಂಟಿ ಇನ್ಫ್ಲಮೇಟರಿ ಡಯಟ್ ಅನ್ನ ಮಾಡೋದ್ರಿಂದ ಇನ್ಫ್ಲಮೇಷನ್ ಕಡಿಮೆ ಆಗಿ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಸಹ ಕಡಿಮೆ ಆಗುತ್ತೆ, ಒಬೇಸಿಟಿ ಕಡಿಮೆ ಆಗುತ್ತೆ. ಹಾಗೆ ಇನ್ಫ್ಲಮೇಷನ್ ಇಂದ ಬರೀ ಒಬೇಸಿಟಿ ಅಲ್ಲ, ಇನ್ಫ್ಲಮೇಷನ್ ಇಂದ ಕಾರಣ ಆಗುವಂತಹ ಎಲ್ಲ ಪ್ರತಿಯೊಂದು ಆರೋಗ್ಯ ಸಮಸ್ಯೆಯನ್ನು ಸಹ ಕಡಿಮೆ ಮಾಡೋಕೆ ಸಹಾಯ ಆಗುತ್ತೆ. ಸೊ ಹಾಗಾದ್ರೆ ಒಬೇಸಿಟಿಯನ್ನ ಆಂಟಿ ಇನ್ಫ್ಲಮೇಟರಿ ಡಯಟ್ ಅನ್ನುವಂತ ಒಂದು ಹೊಸ ಅಸ್ತ್ರದ ಮೂಲಕ ಕಡಿಮೆ ಮಾಡಬಹುದು ಅನ್ನೋದನ್ನ ನಾವು ತಿಳ್ಕೊಂಡಿದ್ದೇವೆ. ಸೊ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ, ಹೆಚ್ಚೆಚ್ಚು ಜನರಿಗೆ ತಿಳಿಸಿ. ಇವತ್ತು ಒಬೇಸಿಟಿ ಇದ್ದವರು, ಇವತ್ತು ಬೊಜ್ಜಿದ್ದಂಥವ್ರು ಸಾವಿರಾರು ಜನ, ಲಕ್ಷಾಂತರ ಜನ ಸಫರ್ ಪಡ್ತಾ ಇದ್ದಾರೆ. ಮಂಡಿ ನೋವು ಕಡಿಮೆ ಆಗಬೇಕು ಅಂದ್ರೆ ವೇಟ್ ಇಳಿಸಬೇಕು ಅಂತ ಡಾಕ್ಟರ್ ಹೇಳ್ತಾರೆ, ವೇಟ್ ಮಾತ್ರ ಇಳಿಸ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ವೇಟ್ ಇಳಿಸ್ಲಿಕ್ಕೆ ಈ ಎಲ್ಲ ಉಪಾಯಗಳನ್ನ ಮಾಡಿ ಅಂತ ಹೇಳ್ತಾ ಡಾಕ್ಟರ್ಗೂ ಧನ್ಯವಾದಗಳು, ತಮಗೂ ವಂದನೆಗಳು.